ಲಕ್ಷ್ಮಿ ಅಂತ. ಇದು ಯಾಕೆ ಸರ್ ಡಾಗ್ನೆಲ್ಲ ಹಿಂಗೆ ಕೂಡಾಕಿದ್ದೀರಾ? ಮೇಡಮ್, ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಮತ್ತು ನಮ್ಮ BBMP ಗೈಡ್ಲೈನ್ಸ್ ಏನು ಹೇಳಿದೆಯೋ ನಮ್ಮ ಆಫೀಸರ್ಸ್ ಏನು ಹೇಳಿದಾರೋ ಅಷ್ಟು ಮಾಡಿದ್ದೀವಿ. ಸೊ ನಿಮ್ದು ಏನು ಇದ್ರೆ ನೀವು ಅಲ್ಲಿ ಹೋಗಿ ಆರ್ಡರ್ ತೊಗೊಂಬನ್ನಿ, ನಾವು ಇದು ಮಾಡ್ತೀವಿ. ನಾವೇನು ಡಾಕ್ಟರ್ಗೆ ಏನು ಅಪೋಸಿಟ್ ಏನಲ್ಲ. ನೀವು ಸುಮ್ಮನೆ ಯಾವಾಗಲೂ ಬಂದಲ್ಲಿ ಯಾಕೆ ಇದನ್ನು ಡಿಸ್ಟರ್ಬ್ ಮಾಡ್ತೀವಿ ನೀವು? ಓಕೆ, ಅಲ್ಲಿ ಇವಾಗ ಅಪೋಸಿಟ್ ಏನಲ್ಲ. ನೀವು ಸುಮ್ಮನೆ ಯಾವಾಗಲೂ ಬಂದಲ್ಲಿ ಯಾಕೆ ಇದನ್ನು ಡಿಸ್ಟರ್ಬ್ ಮಾಡ್ತೀವಿ ನೀವು? ಓಕೆ, ಕರೆಕ್ಟ್ ಅಂತ ಇದ್ದೀರಾ? ನಾನು ಮಹಿಳಾ ರಾಜ್ಯಾಧ್ಯಕ್ಷ ಮಾತಾಡೋದು. ಒಂದು ನಿಮಿಷ, ಲಕ್ಷ್ಮಿ ಅಂತ ಮಹಿಳಾ ಜಾಗೃತಿ ರಾಜ್ಯಾಧ್ಯಕ್ಷ ಮಾತಾಡೋದು. ನನಗೆ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ನಿಮ್ಮನೆ ಕೆಲಸೋಳಲ್ಲ ನಾನು. ಕೇಳಿ ಹೌದು, ಬಿಸಿಲು ಮಳೆ ಬಿಸಿಲು ಬೇಡ, ಏನು ಬೇಡ, ಒಳಗಡೆ ಇದು ಫೆಸಿಲಿಟಿ ಒಳಗಡೆ ಕಟ್ಕೊಂತೀರಾ? ಹೊರಗಡೆ ನೋಡಕ್ಕೆ ಸರಿ ಆಯ್ತು, ಬನ್ನಿ, ನಾನು ಅಡಾಪ್ಷನ್ಗೆ ಬನ್ನಿ ತೋರಿಸ್ತೀನಿ. ನಮಗೆ ಬನ್ನಿ ಸರ್. ಇದೆಲ್ಲ ಮಾತಾಡೋದು ಬೇರೆ ಮಾತಾಡಿ ಸರ್. ನಾನು ಮಹಿಳಾ ಜಾಗೃತಿ ರಾಜ್ಯಾಧ್ಯಕ್ಷೆ, ಸರಿನಾ? ಗಜಸೇನೆಯಲ್ಲಿ ಕಾರ್ಯ ರಾಜ್ಯಾಧ್ಯಕ್ಷೆ ನಾನು, ಆಯ್ತಾ? ನೀವೆಲ್ಲರ ಹತ್ರ ಮಾತಾಡಬೇಡಿ ನೀವು. ಹೌದು ಸರ್, ಮಾತಾಡ್ತಾ ಇದ್ದೀವಿ. ನಾವು ಮರ್ಯಾದೆ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಸರ್ ಅಂತ ಮಾತಾಡ್ತಾ ಇದ್ದೀವಿ. ನಾವು ಮನೆ ಒಳಗಡೆ ಬಂದು ನಾವು ನಿಮಗೆ ಇಲ್ಲಿಗಲ್ ಆಗಿ ಮಾತಾಡ್ತಾ ಇಲ್ಲ. ನಾವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಂದು ನಾವು ಮಾತಾಡ್ತಾ ಇದ್ದೀವಿ. ಈ ಡಾಗ್ಸ್ ನಾವು ನೋಡಿದ್ರೆ ನಮ್ಮ ಡಾಗ್ಸ್ ಕಳ್ದೋಗಿದ್ದಾವೆ. ನೀವು ಒಳಗಡೆ ಕೂಡ ಹಾಕಿದ್ದೀರಲ್ಲ ಡಾಗ್ ಬೈಟ್. ಸುಪ್ರೀಂ ಕೋರ್ಟ್ ಅಲ್ಲಿ ಡಾಗ್ ಬೈಟ್. ಮೇಡಮ್, ಈ ಬೈಟಿಂಗ್ ಕಂಪ್ಲೇಂಟ್ಸ್ ಬಂದಿರೋದು ರೇಖಾ ಇದನ್ನೆಲ್ಲ ಕರೆಕ್ಟ್ ಮಾಡಿ ಇಟ್ಟಿದ್ದೀವಿ. ನೀವು ಅವ್ರಿಗೆ ಯಾರು ಕಳ್ಸ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತಾಡಿ ಮೇಡಮ್, ಹೇಳ್ತಾರೆ. ಅವ್ರು ಒಳಗಡೆ ಕೂಡ ಹಾಕಿದ್ದಾರಾ? ಅವರು ಮಿನಿಸ್ಟರ್ ಅವರು ಒಳಗಡೆ ಕೂಡ ಹಾಕಿದ್ರೆ ನೀವು ಮಾಡ್ಬಿಡ್ತೀರಾ? ಏನೇ ಇದನ್ನ ಗೈಡ್ಲೈನ್ ಬರುತ್ತೋ ಅದ್ರ ಪ್ರಕಾರ ಕೆಲಸ ಮಾಡ್ತೀವಿ. ಹೌದು, ಕೆಲಸ ಮಾಡ್ತೀರಾ? 10 ದಿವಸ ರಿಲೀಸ್ ಮಾಡ್ಬೇಕಲ್ವಾ ನೀವು? 10 ದಿವಸ ಡಾಗ್ ಬೈಟ್ ರಿಲೀಸ್ ಮಾಡ್ಬೇಕಲ್ವಾ? ಮಾಡಬೇಡಿ ಅಂತ ಹೇಳ್ತಾರೆ ಮೇಡಮ್. ಯಾರು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಸರ್. ಟೋಟಲ್ ಆಗಿ ಬಿಡಬಾರ್ದು ಅಂತ ಹೇಳಿದಾರಾ? ಕಾನ್ಶಿಯಸ್ಲಿ ಅಡ್ವೈಸ್ ಮಾಡ್ತಿದ್ದೀವಿ ನಾವು. ಬೈಟಿಂಗ್ ಡಾಗ್ಸ್ನ ಡೋಂಟ್ ರಿಲೀಸ್ ದೆಮ್ ಬ್ಯಾಕ್ ಅಂತ ಹೇಳ್ತಾರೆ. ಸರಿ ಸರ್, ಒಂದು ಆರ್ಡರ್ ಕಾಪಿ ಕೊಡಿ ಸರ್ ನನಗೆ. ಒಂದು ನಿಮಿಷ ಸರ್, ಅವ್ರು ಕೊಡ್ತೀನಿ ಫೋನು, ಮಾತಾಡಿ ಸರ್. ಆಮೇಲೆ ಡಾಗ್ದು ನಮ್ದು 3 ನಾಯಿ ಕಳ್ದೋಗಿದೆ ಸರ್. 3 ನಾಯಿ ನಮ್ದಲ್ಲ, ಅದಿದ್ರೆ ನಾನು ಕಳೆದೋಗಿರೋ ಏನೋ ಇದ್ರೆ ಕೊಡಿ ಮೇಡಮ್. ಅವ್ರ ಡೀಟೇಲ್ಸ್ ಇದ್ರೆ ಹೇಳ್ತಾರೆ. ನಿಮಗೆ ಇದ್ರೆ ಬಿಡಿಸ್ಕೊಡಿ. ಓಕೆ ಸರ್, ಕೊಡ್ತೀನಿ. ಒಂದು ನಿಮಿಷ. ಕಳೆದೋಗಿರೋನ್ನ ನಾವು ಸುಮ್ಮನೆ ತಗೊಂಡು ಇಟ್ಕೊಳ್ಳಲ್ಲ. ಆಯ್ತು ಕೊಡ್ತೀನಿ. ನಮ್ಮ ನಾಯಿನ ತೋರ್ಸಕ್ಕೆ ಇದ್ರೆ ನಾವು ತಗೊಂಡು ಹೋಗ್ತೀವಿ, ಅಡಾಪ್ಷನ್ ಮಾಡ್ಕೊತೀವಿ. ಮಾತಾಡಪ್ಪ, ಮಾತಾಡಿ. ಕರೆಕ್ಟ್ ಆಗಿದ್ದೀರಿ, ಕರೆಕ್ಟ್.
ಹೇಳಿ ಆಗಲ್ಲ. ಓಪನ್ ಮಾಡಿ ಪಬ್ಲಿಕ್ ನಂಬರ್ ಹಾಕೋಣ. ನೋಡಿ ನಂಬರ್ ಎಲ್ಲಿ ಹಾಕ್ಬಾರ್ದು. ನಂಬರ್ ಹಾಕಿ ನೋಡಿ, ಸಂಬಂಧಪಟ್ಟವರು ದಯವಿಟ್ಟು ಸಂಬಂಧಪಟ್ಟವ್ರಿಗೆ ಇದನ್ನ ತಲುಪಿಸಿ ದಯವಿಟ್ಟು. ಒಂದು ನಿಮಿಷ. 9980501672. ಇನ್ನೊಂದ್ಸತಿ ನಂಬರ್ ಹೇಳ್ತೀನಿ ನೋಡಿ, 9980501672. ಶ್ರೀರಂಗರಾಜು ನೋಡಿ, ಇಲ್ಲಿ ಅಯ್ಯೋ ಬನ್ನಿ, ಮೂಕ ಪ್ರಾಣಿಗಳು ಏನ್ ಕೊಲೆ ಮಾಡಿದಾವೆ, ರೇಪ್ ಮಾಡಿದಾವೆ, ಒಳಗಡೆ ಕೂಡಕ್ಕಿದ್ದೀರಲ್ರಿ, ಇದಕ್ಕೆ ಯಾರು ಕೇಳೋರು? ಒಂದು ತಾಯಿಯಲ್ಲಿ ಮೈ ಜುಮ್ಮಲ್ವಾ ನಿಮ್ಗೆ? ಒಂದು ತಂದೆ ಹುಟ್ಟಿರೋರು ಬನ್ನಿ ಮುಂದೆ, ನಿಮ್ಮ ಮನೆಗಳು ನಾಯಿಗಳಿದಾವಲ್ಲ, ಎಷ್ಟು ಪ್ರೀತಿ ಮಾಡ್ತೀರಾ? ಅವ್ರ ಪ್ರೀತಿ ಗೊತ್ತಲ್ವಾ ನಿಮ್ಗೆ? ನೋಡಿ, ಎಲ್ಲ ಟೋಟಲ್ ಆಗಿ ಕೂಡಕ್ಕಿದ್ದಾರೆ, ಒಳಗಡೆ ಏನು ಬಿಸಿಲು ಗಾಳಿ ಮಳೆ ಏನು ಹೋಗಲ್ಲ. ಕೇಳಿದ್ರೆ ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಾರೆ, ಸುಪ್ರೀಂ ಕೋರ್ಟ್ ಆರ್ಡರ್ ಶೆಲ್ಟರ್ ಮಾಡಿ ಅದಕ್ಕೆ ಹೇಳೋದು, ಶೆಲ್ಟರ್ ಮಾಡಿ ವ್ಯವಸ್ಥೆ ಇರಬೇಕು ಹೇಳೋದು. ಶೆಲ್ಟರ್ ಅಲ್ಲ ಇದು, ಕಬ್ಬಿಣದ ಕೇಜು, ಕ್ಯಾಂಟು ದೊಡ್ಡದು ಲಾರಿ ತರ ಇಟ್ಟು ಡ್ರೈವಿಂಗ್ ಸೆಕ್ಯೂರಿಟಿ ಒಂದಲ್ಲ ಮಿಕ್ಕಿದೆಲ್ಲ ಕ್ಯಾಂಟು ಮಾಡಿದ್ದಾರೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಪ್ರಾಣಿಗಳಿಗೆ ಬಹಳ ಅನ್ಯಾಯ ಆಗಿದೆ. ಇದನ್ನ ಬಿಡಿಸ್ಕೊಡಿ. ಲಾಯರು, ಅಡ್ವೊಕೇಟ್ ಏನೇನು ಓದಿದ್ದೀರಾ? ಮನುಷ್ಯರಿಗೋಸ್ಕರ ಸೇವೆ ಮಾಡಬೇಡಿ, ಪ್ರಾಣಿ ಪ್ರಕೃತಿಗೋಸ್ಕರ ಸೇವೆ ಮಾಡಿ, ನಿಮ್ಮ ವಂಶ ಬೆಳೆಯುತ್ತೆ. ಸರ್ವನಾಶ ಮಾಡಿದ್ದಾರೆ, ಎಲ್ಲರೂ ಎಲ್ಲ ಕಡೆ ನಾಯಿ ತಿಂದುಬಿಟ್ಟಿದ್ದಾರೆ, ನಾಯಿ ಮಾಂಸ ದಂಧೆ ಮಾಡ್ತಾ ಇದ್ದಾರೆ, ನಾಯಿ ಮಾಂಸ ದಂಧೆ ಮಾಡ್ತಾ ಇದ್ದಾರೆ. ನೋಡಿ, ನಾಯಿ ಮಾಂಸ ದಂಧೆ ಮಾಡ್ತಾರೆ. ನೀವು ಬಂದಿರೋ ನಾಯಿ ಕಳ್ದೋಗಿದೆ ಅಂತ ಬಂದಿರೋದು. ಎಷ್ಟು ಕಳ್ದೋಗಿದೆ ನಿಮ್ದು? ನಿಮ್ದು ಎಷ್ಟು ಕಳ್ದೋಗಿದೆ? 2. ನೋಡಿ, ಇಷ್ಟೆಲ್ಲ ನಾಯಿ ಕಳ್ದೋಗಿದೆ, ಬಂದಿದ್ದಾರೆ ತೋರ್ಸಲ್ಲ ಅಂತ ಹೇಳ್ತಾರೆ. ಇದು ಸಂಬಂಧಪಟ್ಟವರು ಯಾರು? ಬನ್ನಿ, ಇಷ್ಟು ಅನ್ಯಾಯ ನಡೀತಿದೆ. ನಮ್ದು 3 ನಾಯಿ ಕಳ್ದೋಗಿದೆ, ಓಪನ್ ಮಾಡಿ ಅಂತ
ತೆಗಿತಾ ಇಲ್ಲ. ಈಗ ನಾನು ಬಂದಿದ್ದೀನಿ. ಇದು ಒಳಗಡೆ open ತೋರ್ಸ್ತಾ ಇಲ್ಲ ನೋಡಿ. ನೋಡಿ ಬೀಗ ಹೆಂಗ್ ಹಾಕಿದ್ದಾರೆ ನೋಡಿ. ಟೋಟಲ್ ಬಾಕ್ಸ್ ಫುಲ್ ಕಬ್ಬಣ ಕೇಜು ನೋಡಿ. ಫುಲ್ ಕಬ್ಬಣ ಕೇಜು ಲಾಕ್ ಮಾಡಿದ್ದಾರೆ. ಎಲ್ಲೂ ಓಪನ್ ಇಲ್ಲ. ಹೊಡ್ಬಿಡೋಣ ಬೀಗ ಹೊಡ್ಬಿಡೋಣ ಬನ್ನಿ. ನೋಡಿ ತಕ್ಷಣ ಸೂಳೆ ಮಕ್ಕಳು ಒಂದಂಟೆ ಕೂತಿದ್ದಾರೆ. ಅವ್ರ ಮನೆ ಸಂಸಾರ ಎಲ್ಲ ನೋಡಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ನೋಡಿ ನಾಯಿಗಳನ್ನ ತೋರ್ಸಲ್ಲ ಅಂತ ಇದ್ದಾರೆ. ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ತಾಯಿ ಎದೆ ಕುಡಿದಿರಂತ ಅವ್ರಿಗೆ ನೋವಾಗಬೇಕಿಲ್ಲ. ದಯವಿಟ್ಟು ಬನ್ನಿ ಮೂಕ ಪ್ರಾಣಿಗಳ ಪರ ಮಾತಾಡಿ. ನೀವು ಮೂಕ ಪ್ರಾಣಿಗಳ ಪರ ಮಾತಾಡಿದ್ರೆ ನಾಳೆ ನಿಮ್ಮ ಮಕ್ಕಳ ಪರ ದೇವರು ಬರ್ತಾನೆ. ನೀವಿವತ್ತು ಮೂಕ ಪ್ರಾಣಿಗಳ ಪರ ಮಾತಾಡಿದ್ರೆ ನಾಳೆ ನಿಮಗೆ ದೇವರು ಬೇರೆ ರೂಪದಲ್ಲಿ ಬಂದು ಒಳ್ಳೇದು ಮಾಡ್ತಾನೆ. ಬಾಹ್ಯ ಕೂಡಾಕಿದ್ದಾರೆ. ಕೇಳಿದ್ರೆ 4 ತಿಂಗಳಿಂದ ಕೂಡಾಕಿದ್ದೀವಿ ಅಂತಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರೋದು ಈ ವರ್ಷದಲ್ಲಿ ಈ ತಿಂಗಳಲ್ಲಿ. ಇವ್ರು ಕೂಡಾಕಿರೋದು 6 4 ತಿಂಗಳಿಂದ ಕೂಡಾಕಿದ್ದಾರೆ. ಕಚ್ಚಡ ಸೂಳೆ ಮಕ್ಕಳು, ಗೋಳಿ ಮಕ್ಕಳು, ಮನೆಯಾಳರು, ಲುಚ್ಚ ಲೋಫರ್ಗಳು ಫೋನ್ ಮಾಡ್ರೆ ಕಟ್ ಮಾಡ್ತಾರೆ. ಇವ್ರಿಗೆಲ್ಲ ಮಾನ ಮರ್ಯಾದೆ ಇಲ್ವಾ? ಈ ಕಡೆ ಬನ್ನಿ ಯಮುನವರೇ. ಮಾನ ಮರ್ಯಾದೆ ಇಲ್ವಾ? ಸಂಬಳ ತಗೊಳ್ತಾರೆ ಅಂದ್ಬಿಟ್ಟು ಹಿಂಗೆಲ್ಲ ಕೂಡಾಕಿದ್ದಾರೆ. ತೆಗಿ ಬನ್ನಿ, ನಾವು ಬಂದು 1 hour ಆಗಿದೆ ತೆಗಿ ಅಂದ್ರೆ ನಾವು ಎಲ್ಲೋ ಹೊರಗಡೆ ಇದ್ದೀವಿ. ನಾವು ಎಲ್ಲೋ ಹೊರಗಡೆ ಇದ್ದೀವಿ. ನಮ್ಗೆ ಬೇರೆ ಕೆಲಸ ಇದೆ.